ಸರ್, ಈಗ ಸಹಜವಾಗಿ ಹೇಳ್ತಾ ಇದ್ರಿ ಮಾತಾಡ್ತಾ, ಈ ಸಿನಿಮಾವನ್ನ ಯಶ್ ಅವರು ಕೂಡ ಮೆಚ್ಕೊಂಡಿದ್ರು. ಸೊ ಯಶ್ ಅವ್ರ ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ರಿ, ಮಾತಾಡಿದ್ರಿ ಅನ್ನುವಂಥದ್ದು. ಸೊ ಅವರು ಆ ಸಿನಿಮಾದ ಬಗ್ಗೆ ಏನು ಹೇಳಿದ್ರು, ಏನು ಕಾರಣಕ್ಕೆ ಅವ್ರನ್ನ ಭೇಟಿ ಮಾಡಿದ್ರಿ ಅಂತ? ನಾನು ಒಂದು ತೆಲುಗು ಪ್ರೊಡ್ಯೂಸರ್ ಬಂದಿದ್ದರು, ನಾನು ಡಿಸ್ಟ್ರಿಬ್ಯೂಟರ್ ಆದ್ದರಿಂದ ಎಷ್ಟು ಡೇಟ್ ಕೇಳ್ಕೊಂಡು 15 ವರ್ಷದ ಹಿಂದ್ಗಡೆ ಅವಾಗ ಅವ್ರು ನಾವು ಮನೆಗೆ ಕರ್ಕೊಂಡು ಹೋಗಿದ್ದೆ ಅವರು ಮೀಟ್ ಮಾಡ್ಸೋಕ್ಕೆ. ಆವಾಗ ಹಿಂಗೆ ಪರಿಚಯ ಮಾಡ್ಕೊಂಡಾಗ ಎದುರು ಬದು ಸಿಕ್ಕಿದಾಗ ನಾನು ಉಪೇಂದ್ರ ಸಿನಿಮಾ ತುಂಬ ನೋಡ್ಕೊಂಡೆ ಇದು ಮಾಡಿದ್ದು ಅಂತ ಹಿಂಗೆ ಇದಾಯಿತು. ಅದು ಇವತ್ತು ಜ್ಞಾಪಕ ಬಂತು. ಇವತ್ತು ಬೆಳಗ್ಗೆ ಹೋಗಿದ್ದೆ ನಾನು ಪ್ಯಾಲೇಸ್ ಶೂಟಿಂಗ್ ಅವ್ರ ಹತ್ರ ಹೋಗಿ ಹೇಳಿದೆ, ಹಿಂಗೆ ಮಾಡ್ತಾಯಿದ್ದೀನಿ ಸರ್ ಅಂತ. ಮಾಡಿ ಬೆಸ್ಟ್ ಆಫ್ ಲಕ್, ನಾನು ಪ್ರಯತ್ನ ಮಾಡ್ಕೊಂಡು ನಿಮಗೆ ಮೀಟ್ ಮಾಡ್ತೀನಿ, ಒಳ್ಳೆಯದಾಗಲಿ, ನಾನು ಮೆಚ್ಚಿದ ಪಿಕ್ಚರು ಅಂತ ಇವತ್ತೂ ಅದೇ ಮಾತು ಹೇಳಿದ್ರು ಸರ್. ಎಸ್ ಸರ್, ಇದೆಲ್ಲದರ ಜೊತೆಗೆ ನೀವು ಸಾಕಷ್ಟು ಸ್ಟಾರ್ಗಳ ಜೊತೆಗೆ ಆ್ಯಕ್ಟ್ ಮಾಡಿರುವಂಥದ್ದು, ಸ್ಟಾರ್ಗಳಿಗೆ ಡೂಪ್ಗಳನ್ನು ಹಾಕಿದ್ರಿ. ಯಾವ್ಯಾವ ಸ್ಟಾರ್ಗಳ ಜೊತೆಗೆ ನಿಮ್ಮ ಜರ್ನಿ ಹೆಂಗಿತ್ತು ಅಂತ? ನಾನು ಕನ್ನಡದ ಶಂಕರ್ನ ಅವ್ರದ್ದು ಅದು 12 ಪಿಕ್ಚರ್ ಡೂಪ್ ಹಾಕಿದ್ದೀನಿ. ಅಂಬರೀಷ್ ಅವರು, ನಾವು, ನಮ್ಮ ಬಾಸ್ ಅವರು, ಅವ್ರದ್ದು ಒಂದು 25 ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ. ಒಂದು 2-3 ಫಿಲಮ್ಗೆ ಡೂಪ್ ಹಾಕಿದ್ದೀನಿ. ಒಂದು 200-250 ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಒಂದು 700 ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ. ಇವಾಗ ರಿಲೀಸ್ ಮಾಡ್ತಾ ಇರೋದಕ್ಕೆ ರಿಲೀಸ್ ಅನ್ನೋದೇ ಬರುತ್ತೆ. ಎಲ್ಲ ಲ್ಯಾಂಗ್ವೇಜು ಪಿಕ್ಚರ್ಗಳು ರಿಲೀಸ್ ಮಾಡಿದ್ದೀನಿ, ಒಂದು 700 ಪಿಕ್ಚರ್. ಸರ್, ಈಗ ಗಾಂಧಿನಗರದಲ್ಲಿ ಅವತ್ತಿನ ಕಾಲಕ್ಕೆ ಮೂಟೆ ದುಡ್ಡುಗಳನ್ನು ನೋಡಿದಂಥವ್ರು ನೀವು. ಸೊ ಅವತ್ತಿನ ವ್ಯವಹಾರದ ರೀತಿ ನೀತಿಗಳು ಹೆಂಗಿರ್ತಾಯಿತ್ತು ಗಾಂಧಿನಗರದಲ್ಲಿ? ಚೀಲದಲ್ಲೆಲ್ಲ ಹಣ ತುಂಬಿಕೊಂಡು ನೀವು ಲೆಕ್ಕ ಹಿಡಿದಿರಲಿಲ್ಲ ಅನ್ನೋಂಥ ಮಾತು ಕೇಳಿ ಬಂದಿದೆ ಅಲ್ವಾ? ಹೌದು. ನಾವೆಲ್ಲ ಆವಾಗ ಆ ಕಾಲದಲ್ಲಿ ಸಿನಿಮಾ ಜೊತೆಗೆ ಇನ್ನೂ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ರಿ. ಬರೀ ಏನದು ವೆಯ್ಟ್ ಎತ್ತಿನೇ ಇಷ್ಟಿದೆ ಅಂತ ಲೆಕ್ಕ ಹಾಕ್ತಾಯಿದ್ರಿ ಅವಾಗೆಲ್ಲ. ಈಗಿನ ಥರ 2000 ಎಲ್ಲ ಏನಿರಲಿಲ್ಲ. ಅದು 2000 ಇಸ್ವಿಗೆ ಅದು ಸ್ವಲ್ಪ ಕಮ್ಮಿ ಆಯಿತು. ಈಗೆಲ್ಲ ಏನದು ಡಿಜಿಟಲ್ಲು ಇದು ಅಕೌಂಟು ಇವೆಲ್ಲ ಬಂದುಬಿಟ್ಟಿದೆ. ಅವಾಗೆಲ್ಲ ಬರೀ ಚೀಲದಲ್ಲೇ ತುಂಬ್ಕೊಂಡಿರ್ಬೇಕಾಯಿತು. ನಾನು ಬಂದೆ, ನಾನು ಪಿಕ್ಚರ್ FH ಆಗಿದೆ ಪಾವಗಡದಲ್ಲಿ. ಸೆಕೆಂಡ್ ಶೋ ಮಲ್ಕೊಂಡು ನಮ್ಮ ಥಿಯೇಟ್ರ್ ಓನರು ಇದರಲ್ಲೇ ಹಾಕ್ಕೊಂಡು ಹೋಗೋರು, ಟ್ಯಾಕ್ಟ್ರಲ್ಲಿ ದುಡ್ಡು ಮೂಟೆ ಹಾಕ್ಕೊಂಡು. ಆ ಥರ ಕಲೆಕ್ಷನ್ ಬರೋದು ಆ ಕಾಲದಲ್ಲಿ. ₹1, ₹2, ₹5. ನೀವು ನೋಡ್ದಂಗೆ ಯಾವ್ಯಾವ ಸ್ಟಾರ್ಗಳ ಸಂಭಾವನೆಗಳು ಆವತ್ತಿಂದ ಇವತ್ತಿಗೆ ಚೇಂಜ್ ಆಗಿರುವಂಥದ್ದು ಸರ್? ಯಾವ್ಯಾವ ಸ್ಟಾರ್ಗಳದ್ದು ಎಷ್ಟೆಷ್ಟು ಸಂಭಾವನೆ ಇರುವಾಗ ನೋಡಿದ್ರಿ, ಈಗ ಅವರು ಎಷ್ಟೆಷ್ಟು ತೊಗೊಳ್ತಿರ್ಬೋದು ಅನ್ನೋಂಥ ಹಂತ ಸರ್? ಸರ್, ಈಗೆಲ್ಲ ಹಂಗೆ ಖರ್ಚು ಜಾಸ್ತಿ ಆಗಿದೆ. ಆವಾಗ ₹100 ಇದ್ದರೆ ನಾವು ದಿನ ಎಲ್ಲ ಖರ್ಚು ಮಾಡಿ ಉಳಿಯೋದು. ಈಗ ₹100 ಎಲ್ಲಿ ಕಾಫಿಗೂ ಸಾಲಕ್ಕಿಲ್ಲ. ಹಂಗೆ ಈಗ ಇದಕ್ಕೆ ತಕ್ಕಂತೆ ಆವಾಗೆಲ್ಲ ವರ್ಷಕ್ಕೆ 3-4 ಪಿಕ್ಚರ್ ಮಾಡೋರು ಹೀರೋಗಳು. ಈಗ ಇವಾಗ 2 ವರ್ಷಕ್ಕೆ 1 ವರ್ಷಕ್ಕೆ ಒಂದು ಮಾಡ್ತಾರೆ. ಯಾಕಂದರೆ ಈಗ ತಂತ್ರಜ್ಞಾನ ಬೆಳೆದಿದೆ, ಒಂದೇ ಥರ ಕೊಟ್ಟರೆ ಆಗೋಲ್ಲ. ಈಗ ಪೈಪೋಟಿ ಜಾಸ್ತಿ ಇದೆ. ಆಗ ಬರೀ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕಾಗಿತ್ತು. ಈಗ ಸಿನಿಮಾ ಹಂಗಲ್ಲ, ಎಲ್ಲ ಇದರಲ್ಲೂ ಕೈಗೆಟುಕುತ್ತೆ, ಫೋನಲ್ಲಿ ಬರುತ್ತೆ, OTT ಬರುತ್ತೆ. ಆಮೇಲೆ ಅವ್ರೂ ಸರ್ವೈವಲ್ ಟು ಫಿಟ್ಟೆಸ್ಟು ಆರ್ಟಿಸ್ಟ್ಗಳೂ ಅವ್ರಿಗೂ ಸ್ಟಾರ್ಡಮ್ ಮೇಂಟೈನ್ ಮಾಡ್ಕೊಂಡೇ ಹೋಗ್ಬೇಕಾಗ್ತದೆ. ಒಂದು ಫಿಲಮ್ ಸುಮಾರು ಆಗ್ಬಿಟ್ರೆ ಆ ಕಾಲದಲ್ಲೂ ಅಷ್ಟೇ ಈ ಕಾಲದಲ್ಲೂ ಅಷ್ಟೇ ಅಡ್ವಾನ್ಸ್ಗಳೆಲ್ಲ ವಾಪಸ್ ಕೇಳ್ತಾರೆ ಪ್ರೊಡ್ಯೂಸರ್ಸ್. ಹಂಗಿರುತ್ತೆ. ಆಮೇಲೆ ಇವತ್ತು ವಹಿವಾಟುಗಳು ಕೋಟ್ಯಾಂತರ ರೂಪಾಯಿ ಆಗಿದೆ. ಬ್ಯಾಂಕಿಂದ ಅಲ್ಲಿ ಇಲ್ಲಿ ಎಲ್ಲ ತಂದಿರ್ತಾರೆ. ಜವಾಬ್ದಾರಿಯಾಗಿ ಆರ್ಟಿಸ್ಟ್ಗಳು ನಡ್ಕೊಳ್ಬೇಕಾಗ್ತದೆ. ಮಾಡೋರು ಹಂಗೆ ಮಾಡಬೇಕಾಗುತ್ತೆ.